ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಿವಾರತಿ. ಓಕೆ, ನಾನು ನಿಮ್ಮ ಭಾರತಿ ಹನಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೊಂದು ಸ್ಟೋರಿ ಹೇಳ್ಬೇಕಂತ ಅಂದ್ಕೊತಿದ್ದೀನಿ. ಆ್ಯಕ್ಚುಲಿ ಈ ಸ್ಟೋರಿ ನಾನು ಇಲ್ಲಿ ಹೇಳೋಕ್ಕೂ ಮುಂಚೆ ಒಂದು ಸಲ ನಮ್ಮ ಹಸ್ಬೆಂಡ್ಗೆ ಹೇಳಿದ್ದೆ. ಅವ್ರು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಅದನ್ನು ಯಾಕೆ ನಿಮ್ಮ ಜೊತೆ ನಿಮಗೂ ಹೇಳ್ಬಾರ್ದು ಅಂತ ಡಿಸೈಡ್ ಮಾಡಿ ನಾನು ಇವತ್ತು ಆ ಒಂದು ಸ್ಟೋರಿನ ಈ ಒಂದು ವಿಡಿಯೋದಲ್ಲಿ ಪ್ರೆಸೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಸ್ಟೋರಿ ಏನಪ್ಪ ಅಂದರೆ, ಒಂದು ಹುಡುಗಿ ಇರ್ತಾಳೆ. ಸೊ ಆ ಹುಡುಗಿ ಹೆಸರು ಶಿಯಾ ಅಂತ. ಆ ಹುಡುಗಿ ಏಜ್ ಬಂದುಬಿಟ್ಟು 25 ಇಯರ್ಸ್ ಆಗಿರುತ್ತೆ. ಸೊ ಅವ್ರು ತುಂಬಾ ರಿಚ್ ಫ್ಯಾಮ್ಲಿ. ಹುಡುಗಿ ಬಂದು ತುಂಬಾ ರಿಚ್ ಫ್ಯಾಮ್ಲಿ. ಸೊ ಅವರಪ್ಪ ಆ ಹುಡುಗಿಗೆ ಮದುವೆ ಮಾಡಬೇಕೆ ಹುಡುಗನ ಹುಡುಕ್ತಿರ್ತಾರೆ. ಸೊ ಒಂದಿನ ಶಿಯಾಗೆ ಅವರಪ್ಪ ಕೇಳ್ತಾರೆ, ಸೊ ಮಗಳೇ, ನಾನು ನಿನಗೆ ಮದುವೆ ಮಾಡಬೇಕು ಅಂತ ಅಂದ್ಕೊತಿದ್ದೀನಿ. ನಿನಗೆ ಎಂಥ ಹುಡುಗ ಬೇಕು? ತುಂಬ ಆಸ್ತಿ ಅಂತಸ್ತು ವಜ್ರ ವೈಡೂರ್ಯಗಳು ಇರೋವಂತಹ ಒಂದು ಹುಡುಗ ಬೇಕಾ, ಇಲ್ಲ ಅಂದರೆ ತುಂಬಾ ಅಂದ ಚಂದದಿಂದ ಕೂಡಿರುವಂತಹ ಮನ್ಮಥನಂಥ ಹುಡುಗ ಬೇಕಾ ಅಂತ ಅವರಪ್ಪ ಆ ಹುಡುಗಿ ಹತ್ರ ಕೇಳ್ತಾರೆ. ಸೊ ಕೇಳಿದಾಗ ಆ ಹುಡುಗಿ ಶಿಯಾ ಏನಂತ ಆನ್ಸರ್ ಮಾಡ್ತಾಳೆ ಅಂದರೆ, ಅಪ್ಪ ನೋಡಿ, ನನಗೆ ಯಾವ ಆಸ್ತಿ ಅಂತಸ್ತಿರೋನು ಬೇಡ, ಯಾವ ಅಂದ ಚಂದ ಇರೋನು ಬೇಡ, ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಒಳ್ಳೆ ಹುಡುಗ ಸಿಕ್ಕಿದ್ರೆ ಅಷ್ಟೇ ಸಾಕು ಅಂತ ಹೇಳ್ತಾಳೆ. ಸೊ ಅವರಪ್ಪ ಶಾಕ್ ಆಗ್ತಾರೆ. ಇಷ್ಟೊಂದು ಶ್ರೀಮಂತರ ಮನೆಯಲ್ಲಿ ಹುಟ್ಟಿರೋ ನೀನು ಈ ಥರ ಯೋಚನೆ ಮಾಡ್ತಿದ್ದೀಯಾ? ಯಾಕೆ ಈ ಥರ ಯೋಚನೆ ಮಾಡ್ತಿದ್ದೀಯಾ? ಒಂದು ಒಳ್ಳೆ ಆಸ್ತಿ ಅಂತಸ್ತು ಅಂದ ಚಂದ ಇರೋನ್ನ ಮದುವೆ ಮಾಡ್ಕೋಬೋದಲ್ವಾ ಅಂತ ಅವರಪ್ಪ ಕೇಳಿದಾಗ ಶಿಯಾ ಹೇಳ್ತಾಳೆ, ಅಪ್ಪ ಆಸ್ತಿ ಅಂತಸ್ತು ಆಲ್ರೆಡಿ ನಮ್ಮ ಹತ್ರನೇ ತುಂಬ ಇದೆ. ಆಲ್ರೆಡಿ ಇರೋದ್ರ ಬಗ್ಗೆ ನಾವ್ಯಾಕೆ ಚಿಂತೆ ಮಾಡಬೇಕು? ನಮಗೀಗ ಬೇಕಾಗಿರೋದು ಒಂದು ನನ್ನ ಮನಸ್ಸು ಅರ್ಥ ಮಾಡಿಕೊಂಡು ನನ್ನ ಜೊತೆ ಲೈಫ್ ಲಾಂಗ್ ಚೆನ್ನಾಗಿರೋವಂತಹ ಒಂದು ಹುಡುಗನೇ ಅಂತ ಶಿಯಾ ಹೇಳಿದಾಗ ಅವರಪ್ಪ, ಸರಿ, ಆದರೆ ಈ ಆಸ್ತಿ ಅಂತಸ್ತಿರೋರನ್ನ ಅಂದ ಚಂದ ಇರೋರನ್ನ ಈಸಿಯಾಗಿ ಹುಡುಕಿ ತಗೊಬರ್ಬೋದು. ಆದರೆ ಒಳ್ಳೆ ಮನಸ್ಸಿರೋ ಹುಡುಗ ಹೆಂಗೆ ನಾನು ಹುಡುಕ್ಬೇಕು? ಇದಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ? ಅಸಲು ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅವ್ನು ಒಳ್ಳೆಯವನ ಕೆಟ್ಟವನ ಅಂತ? ಇದು ಆಗೋ ಕೆಲಸನೇನಾ ಅಂತ ಅವರಪ್ಪ ಹುಡುಗಿಗೆ ಕೇಳಿದಾಗ ಆ ಹುಡುಗಿ, ಅಪ್ಪ ಇದಕ್ಕೆ ಜಾಸ್ತಿ ಟೈಮ್ ಏನು ತಗೊಳ್ಳಲ್ಲ, ನಾನು ನಾಳೆನೇ ಆ ಒಳ್ಳೆ ಹುಡುಗನ ಹುಡುಕಿ ನಿಮ್ಮ ಕಣ್ಮುಂದೆ ತಗೊಬರ್ತೀನಿ, ನಿಮ್ಮ ಕಣ್ಮುಂದೆ ತಗೊಬಂದು ನಿಲ್ಲಿಸ್ತೀನಿ ಅಂತ ಹೇಳ್ತಾಳೆ. ಅವರಪ್ಪಗೆ ಶಾಕ್ ಆಗುತ್ತೆ. ಈ ಹುಡುಗಿಗೆ ಏನಾದರೂ ತಲೆ ಕೆಟ್ಟಿದೆಯಾ? ನಾಳೆನೇ ಅಂಥ ಹುಡುಗನ ಹುಡ್ಕೊಬಂದು ನನ್ನ ಕಣ್ಮುಂದೆ ನಿಲ್ಲಿಸ್ತಾಳಂತೆ. ಇದು ಯಾವ ಥರ ಸಾಧ್ಯ ಅಂತ ಅವರಪ್ಪ ಯೋಚನೆ ಮಾಡ್ತಾರೆ. ಸೊ ಅಪ್ಪ ನೀವೇನು ಥಿಂಕ್ ಮಾಡಬೇಡಿ, ನಾಳೆನೇ ನಾನು ಆ ಹುಡುಗನ ಕರ್ಕೊಬರ್ತೀನಿ ಅಂತ ಹೇಳಿಬಿಟ್ಟು ಶಿಯಾ ಹೊರಟೋಗ್ತಾಳೆ. ಮತ್ತು ಅದರ ನೆಕ್ಸ್ಟ್ ಡೇ ಫುಲ್ಲು ಮಳೆ ಬೀಳ್ತಿರುತ್ತೆ. ಹೆವಿ ಅಂದರೆ ಹೆವಿ ಮಳೆ ಬೀಳ್ತಿರುತ್ತೆ. ಅವಾಗ ಹೋಗ್ಬಿಟ್ಟು ಅಪ್ಪ ನನ್ನ ಜೊತೆ ಒಂದು ಸಲ ಆಚೆ ಬನ್ನಿ ಅಂತ ಕರೀತಾಳೆ. ಈ ಒಂದು ಮಳೆಯಲ್ಲಿ ಆಚೆನಾ? ನಿನ್ಗೇನು ತಲೆಗಿಲೆ ಕೆಟ್ಟಿದೆಯಾ ಮಗಳೇ? ಈ ಮಳೆಯಲ್ಲಿ ನಾವ್ಯಾಕೆ ಆಚೆ ಹೋಗಬೇಕು? ಆಚೆ ನೋಡು ಎಷ್ಟು ಗುಡುಗು ಸಿಡಿಲು ಎಲ್ಲ ಇದೆ, ಬೇಡ ಬೇಡ ಅಂತ ಹೇಳ್ತಾರೆ. ಸೊ ಆಗ ಮಗಳು, ಇಲ್ಲ ಅಪ್ಪ, ನಾನು ನಿಮಗೆ ಹೇಳಿದ್ದೀನಿ ಅಲ್ವಾ, ನಾಳೆನೇ ನಿಮಗೆ ಒಳ್ಳೆ ಹುಡುಗನ ಹುಡುಕಿ ನಿಮ್ಮ ಕಣ್ಮುಂದೆ ಕರ್ಕೊಬರ್ತೀನಿ ಅಂತ. ಸೊ ಅದಕ್ಕೆ ಟೈಮ್ ಬಂದಿದೆ, ಈಗ ನಾವು ಹೋಗಲೇಬೇಕು ಅಂದ್ಬಿಟ್ಟು ಅವರಪ್ಪನ ಕರ್ಕೊಂಡು ಆಚೆ ಬರ್ತಾಳೆ. ಹೆವಿ ಫುಲ್ಲು ಗುಡುಗು ಮಿಂಚು ಸಮೇತ ಒಳ್ಳೆ ಭಾರಿ ಮಳೆ ಬೀಳ್ತಿರುತ್ತೆ. ಸೊ ಇವಳು ಹೋಗ್ಬಿಟ್ಟು ಆ ಮಳೆಯಲ್ಲಿ ಚೆನ್ನಾಗಿ ನೆನೀತಾಳೆ. ನೆಂದು ರೋಡ್ ಸೈಡ್ ನಿಂತಿರ್ತಾಳೆ. ಒಬ್ಬ ಹುಡುಗ ನಡ್ಕೊ ಬರ್ತಾನೆ. ನಡ್ಕೊ ಬಂದಾಗ ಆ ಹುಡುಗ ಹತ್ರ ಹೋಗ್ಬಿಟ್ಟು, ಲಿಫ್ಟ್ ಪ್ಲೀಸ್ ನನಗೆ ಲಿಫ್ಟ್ ಕೊಡಿ ಅಂತ ಕೇಳ್ತಾಳೆ. ಆಗ ಆ ಹುಡುಗ, ನಿನಗೇನಾದರೂ ತಲೆಗಿಲೆ ಕೆಟ್ಟಿದೆಯಾ? ನನ್ನ ಹತ್ರ ಬೈಕ್ ಇಲ್ಲ, ಕಾರ್ ಇಲ್ಲ, ನಾನೇ ಈ ಮಳೆಯಲ್ಲಿ ನಡ್ಕೊಂಡು ಹೋಗ್ತಿದ್ದೀನಿ, ನಿನಗೆ ಲಿಫ್ಟ್ ಬೇಕಂತೆ, ಕಣ್ಣೇನಾದರೂ ಕಾಣಿಸ್ತಿಲ್ಲ ನಿನಗೆ ಅಂತ, ಕಣ್ಣು ಕಾಣಿಸ್ತಿಲ್ವಾ ನಿನಗೆ ಅಂತ ಸಿಕ್ಕಾಪಟ್ಟೆ ಬೈದು, ಹೋಗೋ ಆಚೆ, ಆಲ್ರೆಡಿ ಲೇಟ್ ಆಗಿದ್ದರೆ ಈ ಮಳೆಯಲ್ಲಿ ಲಿಫ್ಟ್ ಕೇಳ್ತಿದ್ಯಾ ಅಂತ ಚೆನ್ನಾಗಿ ಬೈದುಬಿಟ್ಟು ಮುಂದೆ ಹೊರಟೋಗ್ತಾನೆ. ಮತ್ತು ಇನ್ನೊಬ್ಬ ಹುಡುಗ ನಡ್ಕೊ ಬರ್ತಾನೆ. ಆ ಹುಡುಗ ಹತ್ರನೂ ಸೇಮ್ ಇದೇ ಕೇಳ್ತಾಳೆ, ಪ್ಲೀಸ್ ನನಗೆ ಲಿಫ್ಟ್ ಕೊಡಿ ಅಂತ ಕೇಳ್ತಾಳೆ. ಆಗ ಆ ಹುಡುಗ, ನಿನಗೇನಾದರೂ ಹುಚ್ಚ ಅಲ್ಲ, ಇಷ್ಟು ದೊಡ್ಡ ಮಳೆಯಲ್ಲಿ ನಾನು ನಡ್ಕೊಂಡು ಹೋಗ್ತಿದ್ದೀನಿ, ನನಗೆ ಕಾರಿಲ್ಲ, ಬೈಕ್ ಇಲ್ಲ, ಹೆಂಗಪ್ಪ ಮನೆ ಸೇರ್ಕೊಳ್ಳೋದಂತ ನನ್ನ ಯೋಚನೆ ನಂದಾದರೆ ಸುಮ್ಮನೆ ತಮಾಷೆ ಮಾಡೋಕ್ಕೆ ಲಿಫ್ಟ್ ಕೇಳ್ತಿದ್ಯಾ, ಹೋಗಾಚೆ ಅಂದ್ಬಿಟ್ಟು ಅವಳನ್ನ ತಳ್ಳಿಬಿಟ್ಟು ಹೊರಟೋಗ್ತಾನೆ. ಸೊ ಅದೇ ಥರ ಇನ್ನೊಬ್ಬ ಸ್ವಲ್ಪ ಹೊತ್ತಾದಮೇಲೆ ಇನ್ನೊಬ್ಬ ಹುಡುಗ ನಡ್ಕೊಂಡು ಬರ್ತಾನೆ. ಆ ಹುಡುಗ ಹತ್ರ ಸೇಮ್, ನನಗೆ ಲಿಫ್ಟ್ ಕೊಡಿ ಅಂತ ತುಂಬ ಬೈದಲ್ಲಿ ತುಂಬ ಗಾಬರಿಗೊಂಡಿರೋಳ ಥರ ಲಿಫ್ಟ್ ಕೊಡಿ ಅಂತ ಕೇಳ್ತಾಳೆ. ಸೊ ಆಗ ಆ ಹುಡುಗ ಏನು ಮಾತಾಡದೆ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾನೆ. ಏನಂತ ಯೋಚನೆ ಮಾಡ್ತಾನೆ ಅಂದರೆ, ಅಯ್ಯೋ, ಇಷ್ಟೊಂದು ಮಳೆ ಬೀಳ್ತಿದೆ, ಈ ಮಳೆಗೆ ಗಾಬರಿಗೊಂಡು ಭಯಗೊಂಡು ಈ ಹುಡುಗಿಗೆ ಏನು ಮಾತಾಡಬೇಕು, ಏನು ಕೇಳಬೇಕು ಅಂತ ಏನೂ ಅರ್ಥ ಆಗ್ತಿಲ್ಲ ಅನಿಸುತ್ತೆ. ಈಗ ನಾನೇನಾದರೂ ಒರಟಾಗಿ ಮಾತಾಡಿಬಿಟ್ರೆ, ನಾನೇನಾದರೂ ರ್ಯಾಶಾಗಿ ಮಾತಾಡಿಬಿಟ್ರೆ ಹುಡುಗಿ ಪರಿಸ್ಥಿತಿ ಹೆಂಗೋ ಏನೋ. ಸೊ ಇದೇ ಥರ ಯೋಚನೆ ಮಾಡ್ತಾ ಹುಡುಗ ಒಂದು ಮಾತು ಕೇಳ್ತಾನೆ. ಸೊ ಮನಸಲ್ಲೇ ಫಸ್ಟ್ ಯೋಚನೆ ಮಾಡ್ತಾನೆ, ಈ ಹುಡುಗಿಗೆ ಯಾಕೋ ಈ ಮಳೆಗೆ ತುಂಬ ಗಾಬರಿಗೊಂಡಿರೋ ಥರ ಕಾಣಿಸ್ತಿದ್ದಾಳೆ. ಸೊ ಏನಾದರೂ ಮಾಡಿ ಸೇಫಾಗಿ ನಾನು ಇವರ ಮನೆಗೆ ತಲುಪಿಸ್ಬೇಕು ಈ ಹುಡುಗಿನ ಅಂದ್ಬಿಟ್ಟು ಯೋಚನೆ ಮಾಡಿ ಹುಡುಗಿಗೆ ಕೇಳ್ತಾನೆ, ನೋಡಿ, ನನ್ನ ಹತ್ರ ಕಾರು ಬೈಕು ಏನೂ ಇಲ್ಲ,
ನಾನು ಲಿಫ್ಟ್ ಕೊಡೋಕ್ಕಂತೂ ಆಗಲ್ಲ, ನನ್ನ ಕೈಯಲ್ಲಿ ಒಂದು ಕೆಲಸ ಆಗುತ್ತೆ ಅದನ್ನು ಮಾಡ್ತೀನಿ, ನಾನು ನಿಮ್ಮ ಕೈ ಹಿಡ್ಕೊಂಡೋಗಿ ಸೇಫಾಗಿ ನಿಮ್ಮ ಮನೆಗೆ ಬಿಡ್ತೀನಿ, ನಿಮ್ಮ ಮನೆ ಯಾವುದಂತ ಹೇಳೋಕ್ಕಾಗುತ್ತಾ ಪ್ಲೀಸ್ ಅಂತ ಕೇಳ್ತಾನೆ. ಆಗ ಆ ಹುಡುಗಿ ಸರಿ ಅಂದ್ಬಿಟ್ಟು ಆ ಹುಡುಗನ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಆಲ್ರೆಡಿ ಇದನ್ನೆಲ್ಲ ಅವರಪ್ಪ ಅಬ್ಸರ್ವ್ ಮಾಡ್ತಿರೋದ್ರಿಂದ ಅವರಪ್ಪನೂ ಅವ್ರ ಹಿಂದೆನೇ ಹೋಗ್ತಾನೆ. ಮನೆಯೂ ತುಂಬಾ ಹತ್ರದಲ್ಲಿರುತ್ತೆ. ಆವಾಗ ಮನೆಗೆ ಹೋಗಿ ಅಪ್ಪ ನೋಡಿ ಇದೇ ಹುಡುಗನ ನಾನು ಸೆಲೆಕ್ಟ್ ಮಾಡಿರೋದು ಅಂತ ಹೇಳ್ತಾಳೆ. ಮಗಳೇ ಆದರೆ ಹೆಂಗೆ ಸ್ವಲ್ಪ ಟೈಮಲ್ಲಿ ಹೆಂಗೆ ನೀನು ಈ ಹುಡುಗನ ಸೆಲೆಕ್ಟ್ ಮಾಡಿಕೊಂಡೆ ಅಂತ ಅವರಪ್ಪ ಕೇಳಿದಾಗ ಆ ಹುಡುಗಿ ಹೇಳ್ತಾಳೆ, ನೋಡಿ ಅಪ್ಪ ಲೈಫಲ್ಲಿ ನಾವು ಯಾವತ್ತೂ ಒಂದೇ ಥರ ಇರೋಕ್ಕೆ ಸಾಧ್ಯನೇ ಇಲ್ಲ. ಕೆಲವೊಂದು ದಿನಗಳು ನಮ್ಮ ಮನಸ್ಥಿತಿ ನಮ್ಮ ಮನಸ್ಸು ತುಂಬಾ ಚೆನ್ನಾಗಿರುತ್ತೆ. ಕೆಲವೊಂದು ದಿನಗಳಲ್ಲಿ ಬೇರೆ ಬೇರೆ ಕಾರಣಗಳಿಂದ ನಮ್ಮ ಮನಸ್ಸು ಸರಿ ಇಲ್ಲದೆ ಇರ್ಬೋದು. ಆಗ ನಾವು ಹೆಂಗೆ ಬಿಹೇವ್ ಮಾಡ್ತೀವೋ, ಏನು ಮಾತಾಡ್ತೀವೋ, ಹೆಂಗಿರ್ತೀವೋ ನಮಗೆ ಗೊತ್ತಿರಲ್ಲ. ಆ ಸಿಚುವೇಶನ್ನ ಎಲ್ಲರೂ ಲೈಫಲ್ಲಿ ಫೇಸ್ ಮಾಡಬೇಕಾಗುತ್ತೆ. ಎಲ್ಲ ಟೈಮಲ್ಲೂ ನಾವು ಒಂದೇ ನಾರ್ಮಲಾಗಿ ಇರೋಕ್ಕಾಗಲ್ಲ. ಕೆಲವೊಂದು ಸಲ ನಾವು ಅಬ್ನಾರ್ಮಲಾಗಿ ಬಿಹೇವ್ ಮಾಡ್ತೀವಿ. ಕೆಲವೊಂದು ಸಲ ಲೈಫಲ್ಲಿ ಅಂಥ ಸಿಚುವೇಶನ್ಸ್ ಬರ್ತವೆ. ಆಗ ಆ ಒಂದು ಟೈಮಲ್ಲಿ ನಮ್ಮನ್ನು ಅರ್ಥ ಮಾಡಿಕೊಂಡು, ನಮ್ಮ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು, ನಮ್ಮ ಮನಸ್ಥಿತಿನ ಅರ್ಥ ಮಾಡಿಕೊಂಡು, ನನಗೆ ಇದೇ ಥರ ಲೈಫ್ ಲಾಂಗ್ ಕೈ ಹಿಡ್ಕೊಂಡು ನನ್ನನ್ನು ನಡೆಸ್ಕೊಂಡು ಹೋಗೋನು ಬೇಕು. ಅದು ನಾನು ಇವತ್ತು ಈ ಹುಡುಗನಲ್ಲಿ ಕಂಡೆ. ಸೊ ಅಷ್ಟು ದೊಡ್ಡ ಮಳೆಯಲ್ಲಿ ಎಲ್ಲರೂ ನನಗೆ ತಲೆ ಕೆಟ್ಟಿದೆಯಾ, ನನ್ನ ಹತ್ರ ಬೈಕಿಲ್ಲ ಕಾರಿಲ್ಲ ಅಂತ ಯೋಚನೆ ಮಾಡಿದ್ರು ಬಿಟ್ಟರೆ, ಈ ಒಂದು ಮಳೆಯಲ್ಲಿ ಎಷ್ಟು ಗಾಬರಿಗೊಂಡಿರ್ಬೇಡ ಕತ್ತಲು ಮಳೆಯಲ್ಲಿ. ಸೊ ಒಂದು ಹುಡುಗಿ ಬೈದಲ್ಲಿ ಏನು ಮಾತಾಡ್ತಿದ್ದಾಳೆ, ಆ ಹುಡುಗಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಮನಸ್ಸು ಯಾರಿಗೂ ಬರಲಿಲ್ಲ. ಬಟ್ ಅದ್ರ ಬದಲಾಗಿ ಈ ಥರ ಬೈದ್ಬಿಟ್ಟೋದ್ರು. ಬಟ್ ಈ ಹುಡುಗ ನನ್ನ ಮನಸ್ಥಿತಿನ ನನ್ನ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಸೇಫಾಗಿ ನನ್ನ ಮನೆಗೆ ಕರ್ಕೊಬಂದಿದ್ದಾನೆ. ಸೊ ಲೈಫಲ್ಲೂ ಇದೇ ಥರ ನನಗೆ ಮನಸ್ಥಿತಿ ಕೆಟ್ಟೋ, ನನ್ನ ಪರಿಸ್ಥಿತಿ ಕೆಟ್ಟೋ, ನಾನು ಅಬ್ನಾರ್ಮಲಾಗಿ ಬಿಹೇವ್ ಮಾಡಿದಾಗ ಈ ಹುಡುಗ ಇದೇ ಥರ ನನ್ನ ಕೈ ಹಿಡ್ಕೊಂಡು ನಾನು ಲೈಫ್ ಲಾಂಗ್ ನನ್ನ ಜೊತೆ ಇರ್ತಾನೆ ಅನ್ನೋ ನಂಬಿಕೆ ನನಗಿದೆ. ಅದಕ್ಕೆ ನಾನು ಈ ಹುಡುಗನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹುಡುಗಿ ಹೇಳ್ತಾಳೆ. ಅವರಪ್ಪಗೂ ತುಂಬ ಖುಷಿ ಆಗುತ್ತೆ. ಓಕೆ ಮಗಳೇ ಅಂತ ಹೇಳಿಬಿಟ್ಟು ಮತ್ತೆ ಅವರಿಬ್ಬರು ಹುಡುಗನ ಕೇಳ್ತಾರೆ, ನಿಮ್ಗೆ ಓಕೆನಾ ಇದೆಲ್ಲ ಅಂತ ಕೇಳಿದಾಗ ಹುಡುಗ ತುಂಬ ಖುಷಿಯಿಂದ ಹೌದು ನನಗೂ ಓಕೆ ಅಂತ ಹೇಳ್ತಾನೆ. ಆದರೆ ನನ್ನ ಹತ್ರ ಆಸ್ತಿ ಇಲ್ಲ ಅಂತಸ್ತಿಲ್ಲ, ನಾನು ಅಷ್ಟೊಂದು ಅಂದ ಚಂದನೂ ಅಲ್ಲ ಅಂತ ಹೇಳಿದಾಗ ಹುಡುಗಿ ನಮ್ಮ ಹತ್ರ ಆಸ್ತಿ ಅಂತಸ್ತಿದೆ, ನಾನು ಆಲ್ರೆಡಿ ತುಂಬ ಅಂದ ಚಂದವಾಗಿದ್ದೀನಿ, ನಮಗೆ ಬೇಕಾಗಿರೋದು ಅದಲ್ಲ ನಿಮ್ಮ ಥರ ಒಂದು ಒಳ್ಳೆ ಮನಸ್ಸು, ನನ್ನ ಮನಸ್ಥಿತಿ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ನನ್ನ ಜೊತೆ ಲೈಫ್ ಲಾಂಗ್ ಬಾಳೋ ಅಂತ ಒಂದು ಹುಡುಗ ಬೇಕಾಗಿದ್ದಾನೆ. ಸೊ ನೀವೇ ನನಗೆ ಪರ್ಫೆಕ್ಟ್ ಜೋಡಿ ಅಂದ್ಬಿಟ್ಟು ಹೇಳಿಬಿಟ್ಟು ಸೊ ಇಬ್ಬರು ಒಂದಾಗಿ ಮದುವೆ ಮಾಡ್ಕೊತಾರೆ. ಇದು ಗಾಯ್ಸ್ ಸ್ಟೋರಿ. ಸೊ ಮೊರಲ್ ಆಫ್ ದ ಸ್ಟೋರಿ ಏನಂದರೆ, ಸೊ ನಮ್ಮ ಲೈಫಲ್ಲೂ ಅಷ್ಟೇ. ಸೊ ಇಂಥ ಒಬ್ಬ ವ್ಯಕ್ತಿ ಇರಬೇಕು. ಯಾಕಂದರೆ ನಮಗೂ ಗೊತ್ತಿರಲ್ಲ, ಕೆಲವೊಂದು ಸಲ ನಮ್ಮ ಪರಿಸ್ಥಿತಿಗಳು, ನಮ್ಮ ಮನಸ್ಥಿತಿಗಳು, ಲೈಫಲ್ಲಿ ಬರೋ ಕೆಲವೊಂದು ಸಿಚುವೇಶನ್ಗಳು ನಮ್ಮನ್ನು ನಾವು ಆಗದಿರ ಮಾಡಿಬಿಡ್ತವೆ. ಸೊ ಅಂಥ ಟೈಮಲ್ಲಿ ನಮ್ಮನ್ನು ಅರ್ಥ ಮಾಡಿಕೊಂಡು ನಮ್ಮ ಕೈ ಹಿಡಬೇಕು ಒಬ್ಬರು. ಅದು ಬಿಟ್ಟು ಇವ್ರಿಗೆ ತಲೆ ಕೆಟ್ಟಿದೆ, ಹುಚ್ಚ, ಅದು ಇದು ಅಂತ ನಮ್ಮ ಮೇಲೆ ಬ್ಲೇಮ್ ಮಾಡಿಬಿಟ್ಟು ನಮ್ಮನ್ನು ಕೈ ಬಿಟ್ಬಿಡಬಾರ್ದು. ಯಾಕಂದರೆ ಲೈಫ್ ಅನ್ಪ್ರಿಡಿಕ್ಟೇಬಲ್, ಯಾವಾಗ ಏನಾದರೂ ಆಗ್ಬೋದು. ಕೆಲವೊಂದು ಸಲ ಯಾರಿಗೂ ಹೇಳ್ಕೊಳ್ದೇ ಇರೋ ಪರಿಸ್ಥಿತಿಗಳು ನಮಗೆ ಬರ್ಬೋದು. ಆ ಟೈಮಲ್ಲಿ ನಾವು ಹೆಂಗೆ ಬಿಹೇವ್ ಮಾಡ್ತೀವೋ ಯಾರಿಗೂ ಗೊತ್ತಿರಲ್ಲ. ಸೊ ಆ ಟೈಮಲ್ಲಿ ನಮ್ಮನ್ನು ಅರ್ಥ ಮಾಡಿಕೊಂಡು ನಮ್ಮ ಜೊತೆ ಇರೋ ಒಬ್ಬ ವ್ಯಕ್ತಿ ಇದ್ದರೆ ಚೆನ್ನಾಗಿರುತ್ತೆ. ಸೊ ಅದು ಈ ಒಂದು ಮೊರಲ್ ಆಫ್ ದ ಸ್ಟೋರಿ. ಸೊ ಅಂಥ ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಇದ್ದರೆ ಯಾರೇ ಆಗಿರ್ಬೋದು, ಅದು ಲೈಫ್ ಪಾರ್ಟ್ನರೇ ಆಗಬೇಕಂತ ಏನೂ ಯೋಚನೆ ಇಲ್ಲ. ಸೊ ಅಂಥ ವ್ಯಕ್ತಿಗಳು ನಮ್ಮ ಮನಸ್ಥಿತಿ ಪರಿಸ್ಥಿತಿ ಕೆಟ್ಟಾಗ ನಮ್ಮ ಜೊತೆ ಚೆನ್ನಾಗಿರೋ, ನಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಜನ ಇದ್ದರೆ ಅವ್ರನ್ನ ನಿಮ್ಮ ಲೈಫಲ್ಲಿ ಇದ್ದರೆ ಸೊ ಅಂಥವ್ರನ್ನ ಕಳ್ಕೊಳ್ಳೋಕೆ ಹೋಗಬೇಡಿ ಅನ್ನೋದು ಈ ಒಂದು ಸ್ಟೋರಿ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಶಿವಾರತಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತಿದ್ದೀನಿ ಗಾಯ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್ ಗಾಯ್ಸ್, ಹ್ಯಾವ್ ಅ ನೈಸ್ ಡೇ. ಐ ಲವ್ ಯು ಗಾಯ್ಸ್. ಓಕೆ, ಬಾಯ್ ಗಾಯ್ಸ್.